ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಸೇವೆ ಮಾಡುವಂತ ಒಂದು ಕಾರ್ಮಿಕ ದಿನಾಚರಣೆ. ಈ ದೇಶಕ್ಕೆ ಎಲ್ಲರೂ ಕೂಡ ಬದುಕಲಿಕ್ಕೆ 4 ಆಧಾರ ಸ್ತಂಭಗಳು: ಒಬ್ಬ ಕಾರ್ಮಿಕ, ಒಬ್ಬ ಕೃಷಿಕ, ಒಬ್ಬ ಶಿಕ್ಷಕ, ಒಬ್ಬ ಸೈನಿಕ. ಇವೇ 4 ಪಿಲ್ಲರ್ಗಳು. ಈ 4 ಜನ ಇದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಲ್ಲ ಯಾವುದೇ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ನೀವು ಪೌರ ಕಾರ್ಮಿಕರು ದೇವರ ಮಕ್ಕಳು ಅಂತೇಳಿ, ಸ್ವಚ್ಛತಾ ರಾಯಭಾರಿಗಳಂತೇಳಿ ನಮ್ಮ ಸರ್ಕಾರ ನಿಮ್ಮನ್ನ ಭಾವಿಸ್ತಾ ಇದೆ. ನೀವು ನಮ್ಮ ಸರ್ಕಾರದ ಸಮಾಜದ ಆರೋಗ್ಯವನ್ನ ಕಾಪಾಡ್ತಿರುವಂತ ವೈದ್ಯರು. ಇಂದು ಬೆಂಗಳೂರು ನಗರವನ್ನ ಸುಂದರವಾಗಿ ಇಟ್ಟು ಅದಕ್ಕೆ ವಿಶ್ವ ಮಾನ್ಯತೆಯನ್ನ ಬಂದಿದ್ದರೆ ಅದು ನೀವು ಮಾಡಿದಂತ ಸೇವೆ. ನಮ್ಮ ಪೌರ ಕಾರ್ಮಿಕರು ಪುರವನ್ನ ಹಿತವನ್ನ ಕಾಪಾಡಿದಂಥವರು ನೀವೆಲ್ಲರೂ ಕೂಡ. ನಮ್ಮ ಕಾಂಗ್ರೆಸ್ ಸರ್ಕಾರ ನಿಮಗೆ ಮಾತು ಕೊಟ್ಟಿದ್ದು, ಸಿದ್ದರಾಮಯ್ಯನ ನೇತೃತ್ವದಲ್ಲಿ ವಿರೋಧ ಪಕ್ಷ, ನಾನು ಪಕ್ಷದ ಅಧ್ಯಕ್ಷರಾಗಿ, ಎಐಸಿಸಿ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು. ನೀವು ಕೂಡ ಸರ್ಕಾರದ ನೌಕರರಾಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಮಾತು ಕೊಟ್ಟಿದ್ದು. ಇವತ್ತು ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ನಿಮ್ಮ ಒಂದು ಕುಟುಂಬಗಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಈಗ ತಾನೇ ನನ್ನ ಸೋದರಿಗೆ, ನಮ್ಮ ಮಕ್ಕಳು ಇವತ್ತು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮನ ನಮ್ಮ ಹೆಣ್ಣುಮಕ್ಕಳು 3 ಜನ ನಡೆಸ್ತಾ ಇದ್ರು. ನಾವು ಯಾರು ಹೊರಗಡೆಯಿಂದ ಕರ್ಕೊ ಬರಲಿಲ್ಲ. ನಿಮ್ಮ ಮಕ್ಕಳು, ಪೌರ ಕಾರ್ಮಿಕರ ಮಕ್ಕಳೇ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಸರ್ಕಾರದ ಉದ್ದೇಶ ನಿಮ್ಮನ್ನು ಕೂಡ ಈ ದೇಶದ ಒಬ್ಬ ದೊಡ್ಡ ಹೆಣ್ಮಕ್ಳಾಗ್ಲಿ, ಹುಡುಗರಾಗ್ಲಿ ವಿದ್ಯಾವಂತರು ಮಾಡಬೇಕು, ಬುದ್ಧಿವಂತರಾಗಿ ಮಾಡಬೇಕು, IAS ಮಾಡಬೇಕು, ಮಂತ್ರಿಗಳಾಗಬೇಕು, MLAಗಳಾಗಬೇಕು, ಲೆಕ್ಚರರ್ಗಳಾಗಬೇಕು, ತಹಶೀಲ್ದಾರ್ಗಳಾಗಬೇಕು, DC ಗಳಾಗಬೇಕು ಅನ್ನೋದು ನಮ್ಮ ಸರ್ಕಾರದ ಮೂಲ ಉದ್ದೇಶ.